ಆಗಿ ಈ ಚಿಟ್ ಫಂಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ ಮತ್ತು ಇವತ್ತು ಚಿಟ್ ಫಂಡ್ ಇಂಡಸ್ಟ್ರಿಯನ್ನು ಒಂದು ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಿ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ. ಇದು ತುಂಬ ಸಕ್ಸಸ್ಫುಲ್ ಆಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ನಾವು ರೀಚ್ ಆಗೋದಕ್ಕೆ ಕಾರಣ ಆಗಿದೆ. ಬಟ್ ಈ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿರೋ ಗ್ರಾಹಕರು ಮತ್ತು ನಮ್ಮ ಎಂಪ್ಲಾಯ್ ಮತ್ತು ಕೆಲವೊಂದು ವೆಂಡರ್ಸ್. ಈ ಸಕ್ಸಸ್ಸನ್ನು ಅವರೊಟ್ಟಿಗೆ ಆಚರಿಸಿ ಅವ್ರನ್ನೆಲ್ಲ ಕರೆದು ಅಭಿನಂದಿಸೋದು ಮುಖ್ಯವಾಗಿ ಕಂಪನಿಯ ಮುಖ್ಯಸ್ಥರಾಗಿ ನಮ್ಮೆಲ್ಲರ ಕರ್ತವ್ಯ. ಸೊ ಅದರ ಭಾಗವಾಗಿ ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ತಾವೆಲ್ಲರೂ ಕೂಡ ಬಂದಿದ್ದೀರಿ, ತುಂಬ ಸಂತೋಷ. ಹಾಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಉದ್ಯೋಗಿಗಳು ಬಂದಿದ್ದಾರೆ, ಹಾಗೆ ಕೆಲವೊಂದಿಷ್ಟು ಗ್ರಾಹಕರು ಕೂಡ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆಗಳು ಕೂಡ ಇಲ್ಲಿ ಭಾಗವಹಿಸಿದ್ವಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಮಿಲ್ನಾ ನಾಗರಾಜ್ ಅವರು ಕೂಡ ಬರ್ತಿದ್ದಾರೆ. ಇನ್ನು ಕೆಲವೊಬ್ಬ ಸೆಲೆಬ್ರಿಟಿಗಳು ಕೂಡ ಬರ್ತಿದ್ದಾರೆ. ಮುಖ್ಯವಾಗಿ ಇದನ್ನು ನಾವು ಇವತ್ತು ಅಭಿನಂದನೆಗಳ ಮುಖಾಂತರ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ನಾನು ಪರಶುರಾಮ್ ಅಂತ. ಸಾಫ್ಟ್ವೇರ್ ಕೆಲಸದಿಂದ ಶುರುವಾದ ನಾನು ಈ ಚಿಟ್ ಫಂಡ್ ಉದ್ಯೋಗದಲ್ಲಿ ಕಳೆದ 2015 ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಭಾಳಷ್ಟು ವಿಚಾರ ಈ ಚಿಟ್ ಫಂಡ್ ಉದ್ಯಮದಲ್ಲಿ ಅರಿತು ಇದನ್ನು ಅಡ್ವಾನ್ಸ್ ಆಗಿ ಹೇಗೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂದ್ಬಿಟ್ಟು ನೋಡಿಕೊಂಡು ಅರಿತು ಇದರಲ್ಲಿರೋ ನ್ಯೂನತೆಗಳು ಕಲಿತು ಚಿಟ್ ಫಂಡ್ ಒಂದು ತುಂಬ ಉತ್ತಮವಾದ ಫೈನಾನ್ಷಿಯಲ್ ಒಂದು ಇನ್ಸ್ಟ್ರೂಮೆಂಟ್. ಯಾಕೆ ಅಂದರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಹೇಗೆ ಅಂದರೆ ಜನರಿಂದ ಕಲೆಕ್ಟ್ ಮಾಡಿ ಅವರಿಗೆ ಬೇಕಾದ ಬಡ್ಡಿ ದರದಲ್ಲಿ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಜನರೇ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಎಷ್ಟು ಬಡ್ಡಿ ದರದಲ್ಲಿ ಹಣ ತಗೋಬೇಕು ಅಂತ, ಮತ್ತು ಹಾಗೆ ಇಟ್ಟಂಥ ಇನ್ವೆಸ್ಟ್ರೇ ಡಿಸೈಡ್ ಮಾಡ್ತಾರೆ ಅವರ ಎಷ್ಟು ಬಡ್ಡಿ ದರದಲ್ಲಿ ಕೊಡಬೇಕು ಅಂತೇಳಿ. ಇದೊಂದು ಬ್ಯೂಟಿಫುಲ್ ಟೂಲ್. ಬಟ್ ಇದು ಆ್ಯಕ್ಚುಲಿ ಜನರಿಗೆ ತಿಳಿ ಹೇಳಬೇಕು. ಇನ್ನೊಂದು ವಿಚಾರ ಏನಂದರೆ ಚಿಟ್ ಫಂಡ್ ಒಂದು ಕಾನೂನು ಅಂಡರಲ್ಲಿ ಬರುತ್ತೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಎಷ್ಟು ಸೆಕ್ಯೂರ್ ಆಗಿದೆ ಅಂದರೆ ಚಿಟ್ ಫಂಡಲ್ಲಿ ಕಾನೂನಾತ್ಮಕವಾಗಿ ಏನಾದ್ರು ನೀವು ಇನ್ವೆಸ್ಟ್ ಮಾಡಿದರೆ ಅಥವಾ ವ್ಯವಹಾರ ನಡೆಸಿದರೆ ಯಾವುದೇ ಒಬ್ಬ ವ್ಯಕ್ತಿ ಅತ್ಯುತ್ತಮವಾದ ಲಾಭವನ್ನು ಪಡಿಬೋದು ಮತ್ತು ಮೋಸ ಹೋಗೋದು ಕೂಡ ಸಾಧ್ಯನೇ ಇಲ್ಲ. ನಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಮನವರಿಕೆ ಮಾಡೋಕ್ಕೇನಪ್ಪ ಅಂದರೆ ಈ ಚಿಟ್ ಫಂಡ್ಗೆ ಆದಂಥ ಒಂದು ಕಾನೂನಿದೆ, ಕಾನೂನಾತ್ಮಕವಾಗಿ ರನ್ ಮಾಡಬೇಕು. ಕಾನೂನಾತ್ಮಕವಾಗಿ ಇರುವಂಥ ಕಂಪ್ನಿಗಳಿಗೆ ನೀವು ಇನ್ವೆಸ್ಟ್ ಮಾಡಿ, ಅವಾಗ ಎಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಗೆ ಏನಾಗುತ್ತೆ ಕೆಲವೊಂದು ಸರಿ ನಾವು ಅದರ್ ಫೈನಾನ್ಷಿಯಲಿ ಹಣ ಇಟ್ಟಾಗ ಏನಾಗುತ್ತೆ ನಮಗೆ ಬೇಕಾದ ಸಮಯದಲ್ಲಿ ಹಣ ಸಿಗಲ್ಲ. ಚಿಟ್ ಫಂಡಲ್ಲಿ ಹಾಗಲ್ಲ. ಯಾವ ಬೇಕಾದ್ರೂ ನೀವು ಸೇವ್ ಮಾಡ್ತಾ ಹೋಗ್ತೀರಾ. ಎಮರ್ಜೆನ್ಸಿ ಸಮಯ ಬಂದಾಗ ಲೈಕ್ ಯಾವುದೋ ಒಬ್ಬ ವ್ಯಕ್ತಿ ಏನಕ್ಕೆ ಹಣ ಸೇವ್ ಮಾಡ್ತಾನೆ, ಅಥವಾ ಮದುವೆ, ಸೈಟ್ ತೊಗೊಳೋದಕ್ಕೆ, ಮಕ್ಕಳ ವಿದ್ಯಾಭ್ಯಾಸ, ಈ ವಿಚಾರಗಳು ಕೆಲವೊಂದು ಸರಿ ಅಚಾನಕ್ಕಾಗಿ ಬರ್ಬೋದು. ಈ ಸಂದರ್ಭಗಳು ಬಂದಾಗ ನಮ್ಮ ಹಣ ಬೇಕು ಅಂದಾಗ ನಾವು ಫೈನಾನ್ಷಿಯಲ್ ಹೋಗಿ ಲೋನ್ ತೊಗೊಳಕ್ಕಾಗಲ್ಲ, ಕೆಲವೊಂದು ಸರಿ ಅಪ್ರೂವ್ ಆಗಲ್ಲ. ಬಟ್ ಚಿಟ್ ಹಾಗಲ್ಲ, ಇದೊಂಥರ ಪ್ರೀ ಅಪ್ರೂವ್ಡ್ ಇದ್ದಂಗೆ. ನೀವು ಎನಿ ಟೈಮಲ್ಲಿ ಹೋಗಿ ಹಣನ ತೊಗೋಬೋದು. ಹಾಗಾಗಿ ಇದೊಂದು ಬ್ಯೂಟಿಫುಲ್ ಥಿಂಗ್ಸ್ ವೇರ್ ದ ಚಿಟ್ ಫಂಡ್ ನಮ್ಮ ಆ್ಯಕ್ಟ್ ಕೊಡುತ್ತೆ. ಯಾವುದೇ ಒಂದು ಕಂಪ್ನಿ ಈ ಆ್ಯಕ್ಟನ್ನು ಕಾನೂನಾಗಿ ನಡ್ಸ್ಕೊಂಡು ಹೋದರೆ ಎಲ್ಲೂ ಕೂಡ ಸಮಸ್ಯೆ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಅತಿ ಹೆಚ್ಚು ಅದರ್ ಇನ್ವೆಸ್ಟ್ಮೆಂಟ್ ಲೈಕ್ RD, FD ಆ್ಯಂಡ್ ಈ ಒಂದು SIP, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ವಾಟ್ ಎವರ್ ವಿ ಹ್ಯಾವ್ ಇನ್ ಅದರ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್, ಅದಕ್ಕೆ ಇದು ಆಲ್ಟರ್ನೇಟ್ ಸೊಲ್ಯೂಷನ್. ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಸರಿಯಾದ ಜಾಗದಲ್ಲಿ ನೀವು ಹೂಡಿಕೆ ಮಾಡೋದು. ಅದೇ ಎಫರ್ಟನ್ನು ನಾವು ಹೇಳುವ ಎಫರ್ಟನ್ನು ಆಗ್ತಾ ಇದ್ವಿ. ಮತ್ತು ಅದರದ್ದೇ ಬೇಕಾದ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವಾಗ ಅದರ ಮೂಲಕ ನಾವು ರನ್ ಮಾಡಿದಾಗ ಯಾವುದೇ ಒಂದು ಸಣ್ಣ ಪ್ರಾಸೆಸ್ ಕೂಡ ಎರರ್ ಆಗಲ್ಲ. ಕಾನೂನಾತ್ಮಕ ಇವು ಸಣ್ಣ ವಿಚಾರ ಕೂಡ ಎಡವಲ್ಲ. ಹಾಗಾಗಿ ಅದರ ಸಾಫ್ಟ್ವೇರ್ ಲಾಂಚನ್ನು ಕೂಡ ಇವತ್ತು ಇಟ್ಕೊಂಡಿದ್ದೀವಿ. ಆ ಸಾಫ್ಟ್ವೇರ್ ಪ್ರತಿಯೊಂದು ಚಿಟ್ ಫಂಡ್ ಕಂಪ್ನಿಗಳು ಯೂಸ್ ಮಾಡಬೇಕು. ಯೂಸ್ ಮಾಡೋದ್ರಿಂದ ಕಾನೂನಾತ್ಮಕವಾಗಿ ನಡ್ಕೊಂಡು ಹೋಗ್ಬೇಕು. ಹೇಗೆ ಅಂದರೆ ಒಂದು ಚಿಟ್ ಫಂಡ್ ಕಂಪ್ನಿ ಏನು ಮಾಡುತ್ತೆ ಹಣನ, ಇದು ಮೇಜರ್ ಗ್ಯಾಪ್ ಇರೋದು ಏನಪ್ಪ ಅಂತಂದರೆ ಒಂದು ಚಿಟ್ ಫಂಡ್ ಕಂಪ್ನಿ ಹಣನ ತಗೊಳುತ್ತೆ, ಎಲ್ಲಿ ಕೊಡುತ್ತೆ, ಯಾರಿಗೆ ಕೊಡುತ್ತೆ ಅನ್ನೋದು ಇದೇ ಗ್ಯಾಪ್ ಇರೋದಿಲ್ಲ. ಇಲ್ಲಿ ಮಾತ್ರ ಸಣ್ಣ ವ್ಯತ್ಯಾಸಗಳಾಗ ಸಾಧ್ಯ. ಇದನ್ನು ತೆಗೆದು ಹಾಕಿದರೆ ಎಲ್ಲೂ ಕೂಡ ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಹೊಸ ಸಾಫ್ಟ್ವೇರಲ್ಲಿ ನಾವು ಹೇಗೆ ಮಾಡಿದೀವಿ ಅಂದರೆ ಒಂದು ಗ್ರಾಹಕರನ್ನು ತೊಗೊಳ್ಳೋದು, ಯಾವ ವ್ಯಕ್ತಿಗೆ ಹಣ ಕೊಡ್ತಾರೆ,
ಮತ್ತು ಇದು ಗೌರ್ಮೆಂಟಲ್ಲಿ ಲೀಗಲ್ ಆಗಿ ಹೇಗೆ ಅಪ್ರೂವ್ ಆಗಿದೆ, ಪ್ರತಿಯೊಂದು ಗ್ರೂಪಿಗೆ ಒಂದೊಂದು ಸರ್ಟಿಫಿಕೇಟ್ಗಳು ಬೇಕಾಗತ್ತೆ ಮತ್ತು ಅದರದ್ದು ಭದ್ರತಾ ಠೇವಣಿಗಳು ಇಡಬೇಕಾಗತ್ತೆ. ಅದೆಲ್ಲದೂ ಕೂಡ ಗ್ರಾಹಕರಿಗೆ ಅವರಿಗೆ ತಕ್ಕಂಥ ಅವ್ರಿಗೆ ಬೇಕಾದಂಥ ಆ ಅಕೌಂಟಿಗೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ ಅಲ್ಲೇ ಸಿಗುತ್ತೆ ಮತ್ತು ಇಂಟ್ರಾಕ್ಟಿವ್ ಆಗಿ ಅವರು ಒಂದು ಕಂಪ್ನಿ ಜೊತೆಗೆ ಆ ಚಿಟ್ ಫಂಡ್ ಎಲ್ಲ ಖಾತೆಗಳನ್ನ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಬ್ಯಾಂಕ್ ಯಾಕೆ ಎಷ್ಟು ಮುಂದೆ ಹೋಗಿದೆ ಅಂದರೆ ಅಡ್ವಾನ್ಸ್ ಆಗಿ ಒಂದು ಸಿಂಗಲ್ ಮೊಬೈಲ್ ಅಲ್ಲಿ ಅವರು ಎಲ್ಲ ಟ್ರಾನ್ಸಾಕ್ಷನ್ನ ಒಂದು OTP ಹಾಕೋದ್ರ ಮುಖಾಂತರ ಮಾಡ್ಬೋದು. ಅದು ಈ ಚಿಟ್ ಫಂಡ್ ಉದ್ಯಮ ಇಟ್ಸ್ ಅಂಡರ್ಡಾಗ್ ಆಗಿತ್ತು. ಅದೇ ಎಲ್ಲ ಟೆಕ್ನಾಲಜಿನ ನಾವೀಗ ಈ ನಮ್ಮ ಇದರಲ್ಲಿ ಅಳವಡಿಸ್ಕೊಂಡು ಈವನ್ ಸಿಂಗಲ್ OTP ಆಧಾರ್ OTP ಯೂಸ್ ಮಾಡಿಕೊಂಡು ನಾವು ಈಚೆಂಟ್ ಒಂದು ಚಿಟ್ ಫಂಡನ್ನು ಎನ್ರೋಲ್ ಮಾಡುವಂಥ ಹೊಸ ಸಾಫ್ಟ್ವೇರಲ್ಲಿ ಮಾಡಿದ್ದೀವಿ. ಮತ್ತು ಎನ್ರೋಲ್ ಆದಮೇಲೆ ನಾವು ಹೋಗಿ ಡಾಕ್ಯುಮೆಂಟನ್ನು ನಾವು ಸ್ಟಾಂಪಿಂಗ್ ಮಾಡಿಸ್ಬೇಕಿತ್ತು. ಆ ಸ್ಟಾಂಪಿಂಗನ್ನು ಆನ್ಲೈನ್ಲೇ ತೊಗೊಳ್ಳೋ ಥರ ಮಾಡಿದ್ದೀವಿ, ಆನ್ಲೈನಲ್ಲಿ ಆಕ್ಷನ್ ಮಾಡೋ ಥರ ಮಾಡಿದ್ದೀವಿ. ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ ಬಿಟ್ ಮಾಡಿ ಹಣ ವಿಡ್ರಾ ಮಾಡೋ ಥರ ಮಾಡಿದ್ವಿ. ನಮ್ಮ ಎಲ್ಲ ಉದ್ಯೋಗಿಗಳು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋ ಥರ ಮಾಡಿದ್ವಿ. ಹಾಗಾಗಿ ಭಾಳಷ್ಟು ಲೇಟೆಸ್ಟ್ ಏನು ನಮಗೆ ಡಿಜಿಟಲ್ ಇಂಡಿಯಾದಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಗಳಿದ್ದಾವೆ ಅದೆಲ್ಲ ಯುಟಿಲೈಸ್ ಮಾಡಿಕೊಂಡು ವಿ ಕುಡ್ ಏಬಲ್ ಟು ಡೆಲಿವರ್ ಸರ್ವಿಸ್ ಬೆಟರ್ ಅನ್ನೋ ಥರ ಮಾಡಿದ್ವಿ. ಅದನ್ನು ಜನರಿಗೆ ತಲುಪಿಸೋ ಕೆಲಸವನ್ನು ಮಾಡಿದ್ವಿ. ಧನ್ಯವಾದಗಳು. Yes, as an employee, proud to say, ನಾನು ಕೊಡಚಾದ್ರಿ ಎಂಪ್ಲಾಯಿ. ಕೊಡಚಾದ್ರಿ ಎಂಪ್ಲಾಯಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಒಂಥರ ಹೆಮ್ಮೆ ಅಂತ ಹೇಳ್ಬೋದು. ಬಹುಶಃ ನಾನು 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸ್ಯಾಟಿಸ್ಫೈಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಹಾಯ್, ಕೊಡಚಾದ್ರಿ ಚಿಟ್ಸ್ ನಾವೆಲ್ಲರೂ ಸೇರಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ. ತುಂಬ ಸಾವಿರಾರು ಜನ ಸೇರಿ ಈ ಒಂದು ಫಂಕ್ಷನ್ನ ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಈ ಒಂದು ಕೊಡಚಾದ್ರಿ ಜರ್ನಿಯಲ್ಲಿ ಯಾರ್ಯಾರು ನಮ್ಮ ಜೊತೆ ಸಾಥಾಗಿ ನಿಂತಿದ್ದಾರೆ, ಆ ರೀತಿಯಾಗಿರುವಂಥ ವೆಂಡರ್ಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ನಮ್ಮ ಎಂಪ್ಲಾಯೀಸ್ ಇರ್ಬೋದು, ಅವರೆಲ್ಲರ ಒಂದು ಶ್ರಮಕ್ಕೆ ಇವತ್ತಿನ ದಿನ ರೆಕಗ್ನೈಸ್ ಮಾಡಿ ಈ ಒಂದು ಫಂಕ್ಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಳ್ತಿದ್ದೀವಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಕೊಡಚಾದ್ರಿ ಚಿಟ್ಸಲ್ಲಿ ನಾನು ಕೂಡ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಕೊಡಚಾದ್ರಿ ಚಿಟ್ಸ್ ಸಂಸ್ಥೆ ಏನಪ್ಪ ಅಂತಂದರೆ ಎಂಪ್ಲಾಯೀಸ್ಗಳನ್ನ ಎಂಪ್ಲಾಯೀಸ್ ಆಗಿ ನೋಡಿದೆ ಫ್ಯಾಮಿಲಿ ಮೆಂಬರ್ಸ್ ಆಗಿ ಟ್ರೀಟ್ ಮಾಡ್ತಾರೆ ನಮ್ಮ MD ಸಾರು. ಪರ್ಸ್ನಲ್ ಆಗಿ ಎಷ್ಟು ಗ್ರೋತ್ ಆಗ್ತಾ ಇದೀವೋ ಪ್ರೊಫೆಷನಲ್ ಆಗಿ ಕೂಡ ನಮ್ಗೆ ಅಷ್ಟೇ ಹೆಲ್ಪ್ ಮತ್ತು ಪರ್ಸ್ನಲ್ ಆಗಿ ಕೂಡ ಎರಡೂ ಕಡೆಯಿಂದ ನಮಗೆ ಹೆಲ್ಪ್ ಕೊಡ್ತಾ ಇದ್ದಾರೆ. ನಮ್ಮ MD ಸಾರ್ ಇರ್ಬೋದು, KCPL ಮ್ಯಾನೇಜ್ಮೆಂಟ್ ಇರ್ಬೋದು. ನಮ್ಮ ಎಂಪ್ಲಾಯೀಸ್ಗಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆ ಒಂದು ಖುಷಿ ನಮಗಿದೆ. ಈ 10 ವರ್ಷ ನಮ್ಗೆ ನಿಜವಾಗ್ಲೂ ಕಳೆದಿದೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಒಬ್ಬ ಕೊಡಚಾದ್ರಿ ಎಂಪ್ಲಾಯಿ ಆಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಹೆಮ್ಮೆ ಆಗ್ತದೆ. ಕೊಡಚಾದ್ರಿಲಿ ಕಳೆದ 5 ವರ್ಷದ ವರ್ಕ್ ಮಾಡ್ತಾ ಇದ್ವಿ. ಕೊಡಚಾದ್ರಿ ಯಾವತ್ತೂ ಕೂಡ ನಮ್ಮನ್ನು ಎಂಪ್ಲಾಯಿ ಆಗಿ ತಗೊಂಡಿಲ್ಲ, ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ನೋಡ್ಕೊಳ್ತದೆ. ನನ್ನ ಮಾತ್ರ ಅಲ್ಲ, ನಮ್ಮ ಕೊಡಚಾದ್ರಿ ಕುಟುಂಬದಲ್ಲಿ ವರ್ಕ್ ಮಾಡ್ತಂಥ ಪ್ರತಿಯೊಬ್ಬರನ್ನು ಕೂಡ ಅವರು ಫ್ಯಾಮಿಲಿಯಾಗಿ ನೋಡ್ತಾರೆ. ಕಷ್ಟ ಆಗಲಿ ಸುಖ ಆಗಲಿ ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಇಂಥ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ. ಅದ್ರ ಪ್ರತಿಫಲನ ಇಂಥ ಒಂದು ದೊಡ್ಡ ಪ್ರೋಗ್ರಾಮನ್ನು ಕೂಡ ಇವತ್ತು ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು.